ಎವ್ರಿವನ್ ಆರ್ ಡೂಯಿಂಗ್ ಗುಡ್. ನಾನು ತುಂಬಾ ಚೆನ್ನಾಗಿದ್ದೀನಿ. ಹಿಂದಿನ ಬ್ಲಾಗ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬಾ ಜನ ಬ್ಲಾಗ್ ಯಾಕೆ ಮಾಡಿಲ್ಲ, ಒಂದೇ ಬ್ಲಾಗ್ ಮಾಡಿದ್ರಿ, ಇನ್ನೂ ಬ್ಲಾಗ್ ಬಂದಿಲ್ಲಲ್ಲ, ಯಾಕೆ 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 ಅಂತ ಕೇಳ್ತಾ ಇದ್ರಿ. ನನಗೆ ಸುಮ್ಮನೆ ಬ್ಲಾಗ್ಗೋಸ್ಕರ ಏನೋ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಂಡು ಬ್ಲಾಗ್ ಮಾಡೋದು ನಂಗೆ ಇಷ್ಟ ಇಲ್ಲ. ಸೊ ಏನಾದರೂ ಕಂಟೆಂಟ್ ಇಟ್ಕೊಂಡು ಇಲ್ಲ ಜೆನ್ಯೂನ್ ಆಗಿ ಏನಾದರೂ ಮಾಡೋಣ ಅಂತ ನನ್ನ ಉದ್ದೇಶ ಇರೋದು. ಸೊ ಇವತ್ತು ಹಾಗೆ ಸಂಡೇ ಆಗಿರೋದ್ರಿಂದ ಮನೇಲಿ ಇದ್ದು ಇದು ನಂಗಂತೂ ಬೇಜಾರಾಗಿತ್ತು. ಎಲ್ಲಾದರೂ ಆಚೆ ಹೋಗೋಣ ಅಂತ ಅನ್ಕೊಂಡೆ. ಆ್ಯಂಡ್ ಇನ್ನೊಂದು ಹೇರ್ ಕಟ್ ಮಾಡಿಸ್ಬೇಕಿತ್ತು. ಹೇರ್ ಫಾಲ್ ತುಂಬ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಹೇರ್ ಫಾಲ್ ಟ್ರೀಟ್ಮೆಂಟ್ ಮಾಡಿಸಿ ಹೇರ್ ಕಟ್ ಮಾಡಿಸೋಣ ಅಂತ ಅನ್ಕೊಂಡೆ. ಸೊ ಅದಕ್ಕೆ ಇವತ್ತು ನಾನು ನನ್ನ ತಂಗಿ ಮಮ್ಮಿ ಇವತ್ತೆಲ್ಲ ನಾವು ಹೊಸಪೇಟೆಗೆ ಬಂದಿದ್ದೀವಿ ಹೇರ್ ಕಟ್ ಮಾಡಿಸೋಕ್ಕೆ. ನನಗೆ ಅಮ್ಮ ತಮ್ಮ ಯಾರೂ ಬರ್ತಾ ಇಲ್ಲ, ಅವರೆಲ್ಲ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿದ್ದಾರೆ. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಅವ್ರು ವೆಯ್ಟ್ ಮಾಡಬೇಕಲ್ಲ, ನಾನು ಮುಗಿಯೋವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡಮ್ಮ ಮನೆಗೆ ಹೋದರು. ನಮ್ಮ ದೊಡ್ಡಮ್ಮ ಮನೆ ಇಲ್ಲೇ ಇದೆ ಹೊಸಪೇಟೆಯಲ್ಲಿ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಸಾರಿ, ನನಗೆ ಸಲೂನಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಮೇನ್ ಕನ್ಸರ್ನ್ ಇದ್ದಿದ್ದು ಹೇರ್ ಫಾಲ್. ಸೊ ಮೊದಲು ಹೇರ್ ಕಟ್ ಮಾಡಿಸಿ ಆಮೇಲೆ ಹೇರ್ ಸ್ಪಾ ಮಾಡಿಸಿ. ಐ ಥಿಂಕ್ ಐ ಹ್ಯಾಡ್ ಅ ವೆರಿ ಗುಡ್ ಸರ್ವಿಸ್ ಇನ್ ದ ಸಲೂನ್. ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಹೇರ್ ಕಟ್ ಆಯಿತು. ಸಲೂನಿಂದ ನಾನು ಸೀದಾ ಹೋಗಿದ್ದು ನಮ್ಮ ದೊಡ್ಡಪ್ಪ ಮನೆಗೆ. ಅವ್ರು ಅಡುಗೆ ಮಾಡ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ಊಟ ಮಾಡಿ ದೊಡ್ಡಪ್ಪನ ಮಾತಾಡಿಸಿ ಅಲ್ಲಿಂದ ನಾವು ಸೀದಾ ಹಡಗ್ಲಿ ಹೊರಟ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಟಡಾ, ಹೊಸ ಹೇರ್ ಸ್ಟೈಲ್ ಹೆಂಗಿದೆ? ಚೆನ್ನಾಗಿದೆಯಾ? ಹೇರ್ ಕಟ್ ಮಾಡಿಸೋ ಉದ್ದೇಶ ಇರಲಿಲ್ಲ ನನಗೆ. ಹೇರ್ ಫಾಲ್ ತುಂಬ ಅಂದರೆ ತುಂಬಾ ಆಗ್ತಾಯಿತ್ತು. ಸ್ಟ್ರೆಸ್ಸಿಗೆ, ಯೋಚನೆಗಳಿಂದ, ಜೀವನ ಮೇಲೆ ತುಂಬ ಅದು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಸಲೂನ್ಗೆ ಹೋದಾಗಲಿ ಅಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಹೋದಾಗಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮನೆಗೆ ಬಂದೆ. ಓವರಾಗಿ ಮಾತಾಡ್ತಾ ಇದ್ದೀನ ಇಲ್ಲ ಅಲ್ಲ? ನಾನು ಎಲ್ಲಿ ಹೇರ್ ಕಟ್ ಮಾಡಿಸಿನಿ ಅಂತ ತುಂಬ ಜನ ಅವಾಗ ಕೇಳಿದ್ರು ನನಗೆ. ಹೇರ್ ಕಟ್ ಮಾಡಿಸಾಗ, ಹೇರ್ ಕಲರ್ ಮಾಡಿಸಿದಾಗ ನಾನು ಮಾಡಿಸಿದ್ದು ಹೊಸಪೇಟೆಯಲ್ಲಿ ಬೆಸ್ಟ್ ಕಟ್ಸ್ ಅಂತ, ಲಾರಿಯಲ್ ಬೆಸ್ಟ್ ಕಟ್ಸ್ ಅಂತ. ನೀವು ಹೊಸಪೇಟೆಗೆ ವಿಸಿಟ್ ಮಾಡಿದಾಗ ನಿಮಗೂ ಹೇರ್ ಕಟ್ ಆಗಲಿ ಹೇರ್ ಕಲರ್ ಮಾಡಿಸ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಅದಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಹೋಗೋದು. ಹೇರ್ ಕಟ್ ಮಾಡ್ಸೋಕ್ಕಾಗಲಿ ಹೇರ್ ಕಲರ್ ಮಾಡ್ಸೋಕ್ಕಾಗಲಿ ಎನಿಥಿಂಗ್ ಐ ಗೋ ದರ್. ಆ್ಯಕ್ಚುಲಿ ಬೆಳಿಗ್ಗೆ ನಾನು ಹೊಸಪೇಟೆಗೆ ಹೋಗಬೇಕಾದ್ರೆ ನಂಗೆ ಪಾರ್ಸೆಲ್ ಬಂದಿತ್ತು ನಾಯ್ಕಾದಿಂದ. ಅದೇನೋ ಅನ್ಬಾಕ್ಸ್ ಮಾಡಿರಲಿಲ್ಲ. ಸೊ ಅಂದ್ಕೊಂಡೆ ವ್ಲಾಗ್ ಮಾಡ್ತಾ ಅನ್ಬಾಕ್ಸ್ ಮಾಡೋಣ ಅಂತ. ಆ್ಯಕ್ಚುಲಿ ಏನಾದರೆ ನನ್ನ ಫೋನಿಗೆ ಕಾಲ್ಸ್ ಬರೋದು ತುಂಬಾ ಕಡಿಮೆ ಕಾಲ್ಸ್ ಬರುತ್ತೆ. ಒಂದು ನಮ್ಮಮ್ಮ ಮಾಡ್ತಾರೆ, ಇಲ್ಲ ನನ್ನ ತಮ್ಮ ಮಾಡ್ತಾರೆ, ಇಲ್ಲ ನಮ್ಮ ಫ್ಯಾಮಿಲಿಯವ್ರು ಯಾವಾಗಾದರೂ ಅವಾಗವಾಗ ಮಾಡ್ತಿರ್ತಾರೆ. ಅದನ್ನು ಬಿಟ್ಟರೆ ಕಾನ್ಸ್ಟಂಟಾಗಿ ನನಗೆ ಕಾಲ್ಸ್ ಬರೋದು ಅಂದರೆ ಡೆಲಿವರಿ ಅವ್ರದ್ದು. ಹೌದು, ಡೆಲಿವರಿ ಕಾಲ್ಸೇ ನನ್ನ ಫೋನಲ್ಲಿ ತುಂಬ ಇರುತ್ತೆ. ನನಗೆ ಯಾರು ಕಾಲ್ ಮಾಡಿದ ತಕ್ಷಣ ಗೊತ್ತಾಗಿರುತ್ತೆ. ಬೆಳಿಗ್ಗೆ ಏನಾದ್ರು ಕಾಲ್ ಮಾಡೋದಂತೆ, ಓ ಡೆಲಿವರಿ ಬರ್ತಾ ಇದೆ ಇವತ್ತು ನಂದು ಅಂತ. ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಏನು, ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಹೇಳಿ ಅಂತ ಕೇಳಿದ್ರಿ. ಸೊ ಇದು ನೈಕಾ ಪಾರ್ಸೆಲ್ ಆಗಿರೋದ್ರಿಂದ ಇದರಲ್ಲೂ ಐ ಹ್ಯಾವ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಿಟ್ಟರೆ ಬೇರೆ ಏನು ತೊಗೊಳೋದಿಲ್ಲ ನಾನು ನೈಕಾದಲ್ಲಿ. ನಾನು ಅವಾಗಲೇ ಹೇಳಿದ್ನಲ್ಲ, ಪಿಂಕ್ ಫ್ರೈಡೇ ಸೇಲ್ ನಡೀತಾ ಇದೆ ನೈಕಾದಲ್ಲಿ ಅಂತ. ಸೊ ನಾನು ತುಂಬ ದಿವಸದಿಂದ ಒಂದು ಪ್ರಾಡಕ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅದು ಆ್ಯಕ್ಚುಲಿ ಅದು ಲೈಕ್ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 1500 ರುಪೀಸ್. ನನಗೆ ನೈಕಾದಲ್ಲಿ ಬರೀ 900ಕ್ಕೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ದಟ್ ಇಸ್ ದಿಸ್ ಟೋನರ್. ಕಾಣಿಸುತ್ತಾ? ಈ ಟೋನರ್ಗೋಸ್ಕರ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ, ಟ್ರೈ ಮಾಡಬೇಕು ಅಂತ. ಇದು ಬಂದ್ಬಿಟ್ಟು ವಂಡರ್ ಸೆರಮೈಡ್ ಮೋಚಿ ಟೋನರ್ ಅಂತ, ಮಿಲ್ಕ್ ಟೋನರ್ ಇದು. ಆ್ಯಂಡ್ ಇಟ್ ಇಸ್ ಕೊರಿಯನ್ ಬ್ರ್ಯಾಂಡ್. ಆ್ಯಂಡ್ ಇದು ತುಂಬ ವೈರಲ್ ಕೂಡ. ಪ್ರಾಡಕ್ಟ್ನ ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡಿ ಇವತ್ತು ನನಗಿದು ಕೈಗೆ ಸೇರಿದೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ. ಐ ಹೋಪ್ ಇಟ್ ವರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಲ್ಯಾಕ್ಮೆ ಕಾಂಪ್ಯಾಕ್ಟ್ ಪೌಡರು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಫೇಸ್ ವಾಶ್. ನಾನು ಫೇಸ್ ವಾಶ್ ಯೂಸ್ ಮಾಡೋದು 2 ಬ್ರ್ಯಾಂಡು, ಒಂದು ಸಿಂಪಲ್, ಇನ್ನೊಂದು ಸೆಟಫಿಲ್ದು. ಇದು ಮೇಕಪ್ ಈಸಿಯಾಗಿ ರಿಮೂವ್ ಮಾಡುತ್ತೆ. ಸೊ ನೀವೇನಾದರೂ ಫೇಸ್ ವಾಶ್ನ ಹುಡುಕ್ತಾ ಇದ್ದರೆ ಐ ಡೆಫಿನೆಟ್ಲಿ ರೆಕಮೆಂಡ್ ಯು ಸಿಂಪಲ್ ಫೇಸ್ ವಾಶ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ರೋಸ್ಮೆರಿ ವಾಟರ್ ಅಂತ. ಹೇಳಿದ್ನಲ್ಲ ಹೇರ್ ಫಾಲ್ ತುಂಬಾ ಆಗ್ತಾಯಿದೆ ನನಗೆ ಅಂತ. ಸೊ ಎಲ್ಲರೂ ರೆಕಮೆಂಡ್ ಮಾಡಿದ್ದು ನನಗೆ ರೋಸ್ಮೆರಿ ಟ್ರೈ ಮಾಡು ಅಂತ. ಐ ಟ್ರೈ. ಶುಗರ್ ಲಿಪ್ಸ್ಟಿಕ್, ಐ ಥಿಂಕ್ ಇದು ರೆಡ್ ಶೇಡ್ ಅನಿಸುತ್ತೆ. ನಾನು ಯೂಸ್ ಮಾಡೋ ರೆಡ್ ಶೇಡ್ ಬಂದ್ಬಿಟ್ಟು ಶುಗರಿಂದ. ಸೊ ದಿಸ್ ಇಸ್ ಒನ್ ಲಿಪ್ಸ್ಟಿಕ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು, ಇದನ್ನು ಅಷ್ಟೇ, ಒಂದು ಲಿಪ್ ಅರ್ಥ್ರಿದಮ್ಮಿಂದ ಲಿಪಿ ಸ್ಟ್ಯಾಕ್ ಅಂತ.
ಇದೊಂದು ಲಿಪ್ ಕಿಟ್ ನೋಡೋಣ, ಓಪನ್ ಮಾಡ್ತೀನಿ. ನಾನೇ ಇದು ಟ್ರೈ ಮಾಡಿಲ್ಲ, ನೋಡಿದ್ರೆ ಇಷ್ಟ ಆಯಿತು ತೊಗೋಬೇಕು ಅಂತ ಆರ್ಡರ್ ಮಾಡಿದೆ. ಪ್ಯಾಕೇಜಿಂಗ್ ತುಂಬಾ ಕ್ಯೂಟ್ ಆಗಿದೆ. ಎಷ್ಟು ಕ್ಯೂಟ್ ಆಗಿದೆ. ಇದು ಬಂದ್ಬಿಟ್ಟು ಇದರಲ್ಲಿ ಲಿಪ್ ಸ್ಕ್ರಬ್ ಇದೆ, ಲಿಪ್ ಮಾಸ್ಕ್ ಇದೆ, ಲಿಪ್ ಬಾಮ್ ಇದೆ, ಲಿಪ್ ಸೀರಮ್ ಇದೆ, ಎಲ್ಲ ಆಲ್ ಇನ್ ಒನ್ ಪ್ಯಾಕ್. ಇದು ನಿಮ್ಗೆ ನೈಕಾದಲ್ಲಿ ಸರ್ಚ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಸಿಗುತ್ತೆ. ಅರ್ಥ್ರಿದಮ್ ಒಂದು ಪ್ಯಾಕೇಜಿಂಗ್ ತುಂಬಾ ಇಷ್ಟ ಇದೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸೊ ಇಷ್ಟೇ ಖಾಲಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.